ದಯವಿಟ್ಟು ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಬೆಂಗಳೂರಿನಿಂದ ಉತ್ತರ ಕರ್ನಾಟಕ ಭಾಗ ಸಂಪರ್ಕ ಮಾಡುವಂಥ ರಸ್ತೆ ಏನಿದೆ ಅಂದರೆ ಶಿರಾ ನಂತರ 10 ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿಂದ 10 ಕಿಲೋಮೀಟ್ರ್ವರೆಗೂ ತುಂಬ ಜಾಮ್ ಆಗಿದೆ. ಯಾಕಂದರೆ ಹಿರಿಯೂರು ಮಧ್ಯಭಾಗದಲ್ಲಿ ಒಂದು ಬ್ರಿಡ್ಜ್ ಕಾಮಗಾರಿ ನಡೆಯುವ ಕಾರಣದಿಂದಾಗಿ ಇಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಅಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರಿಂದ ಸಾಕಷ್ಟು ವಾಹನ ದಟ್ಟಣೆ ಇರೋದ್ರಿಂದ 10 ಕಿಲೋಮೀಟ್ರಿಗೂ ಹೆಚ್ಚು ಜಾಮ್ ಆಗಿರೋದ್ರಿಂದ ನೀವು ಹುಣಸೆಹಳ್ಳಿ ಗೇಟ್ ಅಂತ ಬರುತ್ತೆ ಶಿರಾ ನಂತರ ಅಲ್ಲಿ ಲೆಫ್ಟ್ ತೊಗೊಂಡು ಅಲ್ಲಿಂದ ರಸ್ತೆ ಸರ್ವಿಸ್ ರೋಡಲ್ಲಿ ಬಂದರೆ ಮಾತ್ರ ನಿಮಗೆ ಅಲ್ಲೊಂದು ಡಿವಿಯೇಷನ್ ಸಿಗುತ್ತೆ. ನೀವು ಡ್ರೋನಲ್ಲಿ ನೋಡ್ತಾ ಇದ್ದೀರಾ, ಈ ಬಲಭಾಗದಲ್ಲಿ ತಿರುಗಿಕೊಂಡು ಮತ್ತೆ ಅಲ್ಲಿ ಸಂಪರ್ಕ ಸಾಧಿಸ್ಬೋದು. ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇಲ್ಲಿ ಯಾರಾದರೂ ಬಂದರೆ ಒಂದು ಆಂಬುಲೆನ್ಸ್ ಕೂಡ ಬರೋಕ್ಕಾಗಲ್ಲ, ತುಂಬ ಎಮರ್ಜೆನ್ಸಿ ಹೋಗೋರಿಗೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಹಾಗಾಗಿ ಡ್ರೋನ್ ಮುಖಾಂತರ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾವು ಇದನ್ನು ತೋರಿಸ್ತಾ ಇದ್ದೀವಿ. ಹೆಚ್ಚು ಜನರಿಗೆ ಶೇರ್ ಮಾಡಿ, ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಬಂದು ನೀವು ಸಿಗಾಕೊಂಡ್ರೆ ಕನಿಷ್ಠ 2 ಗಂಟೆ 3 ಗಂಟೆ ಆದರೂ ನೀವು ಹಿರಿಯೂರು, ದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಈ ಕಡೆ ಸಂಪರ್ಕ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಹಾಗಾಗಿ ಇಲ್ಲಿ ಪೊಲೀಸ್ನವರು ಅಲ್ಲಿ ಹುಣಸೆಹಳ್ಳಿ ಗೇಟು ಮತ್ತು ಇಲ್ಲಿ ನಾವೇನು ಡ್ರೋನ್ ತೋರಿಸ್ತಾ ಇದ್ದೀವೋ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಜನಗಳಿಗೆ ಸರಿಯಾದ ತಿಳುವಳಿಕೆ ಮಾಹಿತಿ ಹೇಳ್ತಾ ಇರೋದ್ರಿಂದ ತುಂಬ ಜನ ಡಿವಿಯೇಷನ್ ತೊಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಸಹಕಾರ ಮಾಡಿ. ಬೆಳಗ್ಗೆಯಿಂದ ಕೂಡ ತಿಂಡಿ ಕಾಫಿ ಇಲ್ಲದೆ ತುಂಬ ಜನಗಳಿಗೆ ಇದು ಮಾಡ್ತಾರೆ. ಅವ್ರ ಜೊತೆ ವಾಗ್ಯುದ್ಧ ಮಾಡ್ತಾ ಇದ್ದಾರೆ. ನಾನು ನೋಡಿದ್ವಿ ಇಲ್ಲಿ ತುಂಬ ಜನ ಅವ್ರ ಜೊತೆಗೆ ವಾಗ್ಯುದ್ಧ ಮಾಡ್ಕೊಂಡು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸಾರ್ವಜನಿಕರು ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ಳಿ. ಅವರೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರನೇ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಡ್ರೋನಲ್ಲಿ, ಇದೇ ಜಾಗದಲ್ಲಿ ತುಂಬ ಜಾಮ್ ಆಗಿರೋದ್ರಿಂದ 10 ಕಿಲೋಮೀಟ್ರಿಗೂ ಹೆಚ್ಚು ಜಾಮ್ ಆಗಿರೋದ್ರಿಂದ ದಯವಿಟ್ಟು ಒಂದು ಡಿವಿಯೇಷನ್ ತೊಗೊಳ್ಳಿ. ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಪೊಲೀಸ್ನವರು, ಆ ಪೊಲೀಸ್ನವ್ರು ಮಾತು ಕೇಳಿದ್ರೆ ಮಾತ್ರ ನಿಮಗೆ ಬೇಗ ನಿಮ್ಮ ಡೆಸ್ಟಿನೇಷನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇಲ್ಲಿ ಬಂದು ಸಿಗಾಕೊಳ್ಳೋದಕ್ಕಿಂತ ಈ ವಿಡಿಯೋನ ನೋಡಿದ್ರೆ ಅಲ್ಲಿ ಡಿವಿಯೇಷನ್ ತೊಗೊಳೋದಕ್ಕೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.